ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರು ಪ್ರತಿದಿನ ನಮ್ಮಲ್ಲಿ ಉಜ್ಜೀವನಗೊಳ್ಳಬೇಕು. ಪ್ರತಿದಿನ ನಾವು ಅವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದು ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ಮಾರ್ಗದರ್ಶನದಲ್ಲಿ, ಪವಿತ್ರಾತ್ಮರೊಡಗೂಡಿ ನಾವು ಜೀವಿಸುವ ಮಕ್ಕಳಾಗಬೇಕು. ಆದ ಕಾರಣ ಆತ್ಮರೇ ನಮ್ಮನ್ನು ಅಭಿಷೇಕಿಸಿ ಎಂದು ಈ ಮುಂಜಾನೆ ವೇಳೆ ನಮ್ಮನ್ನೇ ಪವಿತ್ರಾತ್ಮರ ಕರಗಳಿಗೆ ಒಪ್ಪಿಸಿಕೊಟ್ಟು ಈ ದಿನದ ಜೀವಸ್ವರದ ವಚನ ಶುಶ್ರೂಷೆಗೆ ಮುಂದಾಗೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪಗಳು 12ನೇ ಅಧ್ಯಾಯ ವಚನ 6 ಮೇಲ್ಪಟ್ಟು. ಈ ಅಧ್ಯಾಯದ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದೆವು, ಪೇತ್ರನನ್ನು ಹೆರೋದ ರಾಜ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದ. ಅವನಿಗೆ ಎಂಥ ಒಂದು ಬಲಾಢ್ಯವಾದ ಕಾವಲನ್ನ ಇಟ್ಟಿದ್ದ ಎಂದರೆ, ಚತುರ್ದಳ ಅಂದರೆ ಆ ಕೋಣೆಯ 4 ದಿಕ್ಕುಗಳಲ್ಲಿ 4 ಸೈನಿಕರು ಇದ್ದು ಹೆಬ್ಬಾಗಿಲುಗಳಿಗೆ ದೊಡ್ಡ ದೊಡ್ಡ ಸರಪಣಿಗಳನ್ನು ಬಿಗಿದು ಸುರಕ್ಷಿತವಾದ ಕಾವಲಿನಲ್ಲಿ ಇಡಲಾಗಿತ್ತು. ಕಾರಣ ನಾಳೆಯ ದಿನ ಅವನನ್ನು ಜನರೆಲ್ಲರ ಮುಂದೆ ಸಾಯಿಸಬೇಕಾಗಿತ್ತು. ಮಾತ್ರವಲ್ಲ, ಆ ಸಭೆಯನ್ನು ಮುನ್ನಡೆಸುವ ನಾಯಕನಾಗಿದ್ದ, ಹೌದಲ್ವಾ, ಪ್ರಮುಖ ವ್ಯಕ್ತಿಯಾಗಿದ್ದ. ಆತನನ್ನು ಅಷ್ಟು ಸುಭದ್ರವಾದ ಕಾವಲಿನಲ್ಲಿ ಇರಿಸಿದ್ದ. ಆದರೆ ದೇವರು ತನ್ನ ಮಕ್ಕಳಿಗೆ ವಿಶೇಷವಾದ ಸಂರಕ್ಷಣೆಯನ್ನ ನೀಡುತ್ತಾರೆ. ಇಲ್ಲಿ ನಾವು ನಿನ್ನೆ ದಿನದ ವಾಕ್ಯ, ಹೆರೋದನು ಪೇತ್ರನನ್ನು 6ನೇ ವಚನ ಜನರ ಮುಂದೆ ತರಬೇಕೆಂದಿದ್ದ ಹಿಂದಿನ ರಾತ್ರಿ ಅದು. ರಾತ್ರೋರಾತ್ರಿ ದೇವರು ಮಹತ್ ಕಾರ್ಯಗಳನ್ನ ಮಾಡಲು ಶಕ್ತರಾಗಿದ್ದಾರೆ. ಆಮೇನ್ ಎಂದು ಹೇಳೋಣ. ನನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುವ ಯೇಸುವಿಗೆ ಸ್ತೋತ್ರವಾಗಲಿ, ಆಮೇನ್ ಎಂದು ಟೈಪ್ ಮಾಡೋಣ. ರಾತ್ರಿ ಪೇತ್ರ ಮಲಗಿದ್ದಾನೆ. ಒಂದು ಕಡೆ ಹೆರೋದ ರಾಜ ಮತ್ತು ಸೈನಿಕರು ನಾಳೆ ಬೆಳಿಗ್ಗೆ ಬಹಿರಂಗವಾಗಿ ಪೇತ್ರನನ್ನು ಕೊಲ್ಲುವುದಕ್ಕಾಗಿ ಸಕಲ ವಿಧವಾದ ಸಿದ್ಧತೆಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಆದರೆ ಪೇತ್ರ ಸೆರೆಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಸಭೆ ಪೇತ್ರನಿಗಾಗಿ, ಅವನ ಬಿಡುಗಡೆಗಾಗಿ, ಅವನ ಸಂರಕ್ಷಣೆಗಾಗಿ ಶ್ರದ್ಧೆಯಿಂದ ಸಭೆ ಪ್ರಾರ್ಥನೆ ಮಾಡುತ್ತಿದೆ. ಇವೆಲ್ಲವುಗಳ ಮಧ್ಯೆ ದೇವರು ನಮ್ಮ ಪರವಾಗಿ ಕಾರ್ಯಗತ ಮಾಡುವಂತ ದೇವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹಗಲಿರುಳೆನ್ನದೆ ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಯೇಸುವೆ? ನಮ್ಮ ಬಗ್ಗೆ ಚಿಂತಿಸುವ ರಕ್ಷಕ. ಅಲ್ಲಿ ಆಮೇನ್ ಎಂದು ಟೈಪ್ ಮಾಡೋಣ. ನನಗೆ ಬಹಳ ಸಂತೋಷ. ನನ್ನ ಜೀವಿತದಲ್ಲಿ ಸುಮಾರು ಸಲ ನೋಡಿದ್ದೇನೆ, ಯಾರೋ ಹಿಂದೆ ಇದ್ದು ಕಾರ್ಯ ಮಾಡ್ತಾ ಇರುವಂತ ಅನುಭವ ನನಗೆ ಸಹ ಉಂಟಾಗ್ತಾ ಇರುತ್ತದೆ. ಅವಾಗ ಯೋಚನೆ ಮಾಡೋದು, ನನ್ನ ಪರವಾಗಿ ಕಾರ್ಯ ಮಾಡುವಂತ ದೇವರು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಯೇಸುವೆ? ಹಗಲಿರುಳೆನ್ನದೆ ನಮ್ಮ ಬಗ್ಗೆ ಚಿಂತಿಸುವ, ಲಕ್ಷಿಸುವ ದೇವರು, ನಮ್ಮನ್ನು ಪ್ರೀತಿಸಿ ಪೋಷಿಸಿ ಪರಾಂಬರಿಸುವ ದೇವರು, ಅದ್ಭುತಕರವಾದ ದೇವರು. ಇಂಥ ದೇವರನ್ನ ಕುಲದೇವರನ್ನಾಗಿ ಪಡೆದುಕೊಂಡ ಜನಾಂಗ ಧನ್ಯ, ಭಾಗ್ಯವಂತರು. ನನ್ನ ಯೇಸು ನನ್ನ ರಕ್ಷಕ. ನನಗೆ ಯೇಸು ಬಗ್ಗೆ ಮಾತನಾಡಬೇಕಾದ್ರೆ ಈ ಪದ ಒಂಥರ ತುಂಬಾ ಇಷ್ಟ. ಅದರಲ್ಲಿ ತುಂಬಾ ಅಭಿಷೇಕ ಇದೆ. ನನ್ನ ಯೇಸು ನನ್ನ ರಕ್ಷಕ. ರಕ್ಷಕ ಅಂದ್ರೇನು? ಎಲ್ಲವುಗಳಿಂದ ಬಿಡುಗಡೆ ಮಾಡಲು ಶಕ್ತನಾದ ದೇವರು. ಆಮೇನ್ ಎಂದು ಹಾಕೋಣ. ನನ್ನ ಯೇಸು ನನ್ನ ರಕ್ಷಕ ಎಂದು ಕ್ಲೇಮ್ ಮಾಡೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪೇತ್ರ ಇಬ್ಬರು ಸೈನಿಕರ ನಡುವೆ ನೋಡಿ, ಬಾಗಿಲಿನ ಹೊರಗಡೆ ಚತುರ್ದಳ, ರೂಮ್ ಒಳಗಡೆ, ಕೋಣೆಯ ಒಳಗಡೆ ಪೇತ್ರನಿಗೆ ಎಡಗಡೆ ಒಬ್ಬ, ಬಲಗಡೆ ಒಬ್ಬ. ಯೇಸುಗೆ ಬಲಗಡೆ ಕಳ್ಳ, ಎಡಗಡೆ ಕಳ್ಳ ಇದ್ದ ಹಾಗೆ ಪೇತ್ರನಿಗೆ ಇಬ್ಬರು ಸೈನಿಕರು ಅವನು ನಿದ್ರಿಸುವ ಸಮಯದಲ್ಲೂ ಕಾವಲು ಕಾಯ್ತಾ ಇದ್ದಾರೆ. ಆದರೆ ದೇವರು ಕೊಡುವ ರಕ್ಷಣೆ ಬೇರೆ, ಮನುಷ್ಯನ ಕಾವಲು ಬೇರೆ. ಪೇತ್ರ ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತಾ ಇದ್ದ ಅಂತ. ಅದಕ್ಕಾಗಿ ನಾನು ನನ್ನ ಧ್ಯಾನಕೂಟದಲ್ಲಿ ಸುಮಾರು ಜನರಿಗೆ ಹೇಳೋದು, ದೇವರು ನಿಮ್ಮ ಕಾವಲುಗಾರ, ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಸಂರಕ್ಷಿಸುವ ಸಂರಕ್ಷಕನಾಗಿದ್ದಾರೆ ಅನ್ನುವ ರೀತಿಯಲ್ಲಿ. ಮನುಷ್ಯನ ಕಾವಲು ಅಲ್ಲ. ಅನೇಕರು ಮನೆಯ ಮುಂದೆ ಬಿವೇರ್ ಆಫ್ ಡಾಗ್ಸ್, ನಾಯಿಗಳಿವೆ ಎಚ್ಚರಿಕೆ ಅಂತ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಈ ನಾಯಿ ನಮ್ಮನ್ನ ಕಾಪಾಡುತ್ತೆ, ಈ ನಾಯಿಯನ್ನ ದಾಟಿ ಯಾವ ಶತ್ರು ನನ್ನ ಬಳಿ ಬರಲು ಸಾಧ್ಯವಿಲ್ಲ ಎಂದು. ಇನ್ನು ಕೆಲವರು ಏನ್ ಮಾಡ್ತಾರೆ, ವಾಚ್ಮ್ಯಾನ್ ಗನ್ ಸಮೇತ ಗೇಟಲ್ಲಿ ಕುಳ್ಳಿರಿಸಿರ್ತಾರೆ.
ಅವನು ರಾತ್ರಿ ಇಡೀ ನಿದ್ರೆ ಮಾಡದೆ ಕಾವಲು ಕಾಯ್ಬೇಕು, ಇವರು ವಾಚ್ಮನ್ ಇದ್ದಾನೆ ಗೇಟ್ ಬಳಿ ಅಂತ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂತ. ಆದರೆ ಮನುಷ್ಯ ಕೊಡುವ ಕಾವಲು ಏನು ಶಾಶ್ವತವಾದುದಲ್ಲ. ದೇವರಿಂದ ಬರುವ ಸಂರಕ್ಷಣಾ ಕೋಟೆ ಶಾಶ್ವತವಾದದ್ದಾಗಿರುತ್ತದೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಆಕೆ ಪ್ರಧಾನಮಂತ್ರಿ ಆಗಿದ್ದಾಗ ಸುಸಜ್ಜಿತವಾದ ಸುರಕ್ಷಿತವಾದ ಪೊಲೀಸ್ ಪ್ರೊಟೆಕ್ಷನ್, ಸೈನಿಕರು, ಕಮಾಂಡೋಗಳು, ಬ್ಲಾಕ್ ಕ್ಯಾಟ್ಸ್ ಅನ್ನುವ ರೀತಿಯಲ್ಲಿ ನುರಿತ ಪ್ರವೀಣ, ಯಾಕಂದ್ರೆ ದೇಶದ ಪ್ರಥಮ ವ್ಯಕ್ತಿ ಪ್ರಧಾನಮಂತ್ರಿ, ಆಕೆಯ ಸಂರಕ್ಷಣೆಗಾಗಿ ಕೊಡಲಾಗಿತ್ತು. ಆಕೆ ತಿಳಿದಿರಬಹುದು, ಈ ಒಂದು ಸಂರಕ್ಷಣಾ ಕೋಟೆಯನ್ನ ದಾಟಿ ನನ್ನನ್ನ ಯಾರು ಏನು ಮಾಡಲು ಸಾಧ್ಯವಿಲ್ಲ ಎಂದು ಧೈರ್ಯದಿಂದಿರಬಹುದು. ಆದರೆ ಮನುಷ್ಯನಲ್ಲಿ ವಿಶ್ವಾಸವಿಡುವುದಕ್ಕಿಂತ ದೇವರಲ್ಲಿ ವಿಶ್ವಾಸವಿಡುವುದು ಧನ್ಯನು ಎಂದು ದೇವರ ವಾಕ್ಯ ಯೆರೆಮೀಯ 17:5 ನಾವು ನೋಡ್ತೇವೆ. ಯಾವ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ನಂಬಿಕೆ ಇಟ್ಟಿದ್ದರೋ, ಇವರು ನಂಬಿಗಸ್ತನಾದ ಸೇವಕರು ಎಂದು ನಂಬಿಕೆ ಇಟ್ಟಿದ್ದರೋ, ಅದೇ ಕಮಾಂಡೋಗಳಲ್ಲಿ, ಬ್ಲಾಕ್ ಕ್ಯಾಟ್ಗಳಲ್ಲಿ ಒಬ್ಬ ವ್ಯಕ್ತಿ ಗುಂಡಿಟ್ಟು ಪ್ರಧಾನಮಂತ್ರಿಯನ್ನ ಸುಟ್ಟು ಹಾಕಿದ, ಸತ್ತು ಹೋದರು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ದೇವರೇ ನಮ್ಮನ್ನು ಕಾಯದ ಹೊರತು ಕಾವಲುಗಾರನು ನಮ್ಮನ್ನು ಕಾಯುವುದು ವ್ಯರ್ಥ. ನಾನು ಅನೇಕ ದಂಪತಿಗಳಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಹೇಳೋದು, ಮಕ್ಕಳ ಹಿಂದೆ ನೀವು ಕಾವಲಿರಕ್ಕಾಗಲ್ಲ, ಆದರೆ ದೇವರಿಂದ ಕಳುಹಿಸಲ್ಪಟ್ಟ ದೇವದೂತ ಅವರ ಹಿಂದೆ ಕಾವಲಿರ್ತಾರೆ. ದೇವರೇ ಸಂರಕ್ಷಣೆಯನ್ನು ಮಾಡುವವರಾಗಿದ್ದಾರೆ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ, ನಿಮ್ಮ ಗಂಡನಿಗಾಗಿ ಪ್ರಾರ್ಥಿಸಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ. ಪೇತ್ರನನ್ನ ಇಷ್ಟು ಸುಭದ್ರ ಕೋಟೆಯೊಳಗೆ ಹೆರೋದರಸ ಬಂಧಿಸಿಟ್ಟಿದ್ದ. ಆದರೆ ನಡೆದ ಘಟನೆಯಾದರೂ ಏನು? ರಾತ್ರಿ ಒಂದು ಕಡೆ ಹೆರೋದರಸ ಸೈನಿಕರು ಮಾರನೆಯ ದಿನ ಬಹಿರಂಗವಾಗಿ ಕೊಲ್ಲಲು ಎಲ್ಲ ಸಿದ್ಧತೆ, ಒಂದು ಕಡೆ ಸಭೆ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಪೇತ್ರನ ಎಡಗಡೆ ಬಲಗಡೆ ಇರೋರು ನಿದ್ರೆ ಮಾಡದೆ ಇವನನ್ನ ಕಾವಲು ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಪೇತ್ರ ನಿಶ್ಚಿಂತೆಯಿಂದ ನಿದ್ರೆ ಮಾಡುತ್ತಾ ಇದ್ದ. ಇದು ನನಗೆ ಬಹಳ ಇಷ್ಟವಾದ ಒಂದು ಘಟನೆ. ಯಾವಾಗ ನಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ಹೇಳಿ? ಮನಸ್ಸು ಸಮಾಧಾನದಿಂದಿರುವಾಗ. ಇದು ನಿದ್ರೆ ಮಾಡುವ ಸಮಯವಾ? ಪೇತ್ರನಿಗೆ ಕಿಂಚಿತ್ತು ಕಳವಳ ಇಲ್ಲ, ಕಿಂಚಿತ್ತು ಪ್ರಾಣ ಭಯವಿಲ್ಲ. ದೇವರಿದ್ದಾರೆ, ಅವ್ರು ನೋಡ್ಕೋತಾರೆ ಎಂದು ನೆಮ್ಮದಿ ಇರುವ ಕಾರಣ, ಸಮಾಧಾನ ಇರುವ ಕಾರಣ ಅವನು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾನೆ ಅಂತ. ಸಭೆ ಪ್ರಾರ್ಥನೆ ಮಾಡ್ತಾ ಇದೆ, ಆದ್ರೆ ಪೇತ್ರ ನಿದ್ರೆ ಮಾಡ್ತಾ ಇದ್ದಾನೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಅನ್ನುವ ರೀತಿಯಲ್ಲಿ ಸುಖಕರವಾದ ನಿದ್ರೆಯಲ್ಲಿದ್ದಾನೆ ಅಂತ ಬೈಬಲ್ ಹೇಳುತ್ತೆ. ನಮಗೆ ಗಲಿಬಿಲಿ, ಕಳವಳ, ದುಃಖ, ಚಿಂತೆಗಳಿದ್ದಾಗ ನಿದ್ರೆ ಬರೋದಿಲ್ಲ. ಸಮಾಧಾನವಿರುವಾಗ ಯೇಸು ಹೇಳಿದ್ರು, ನನ್ನ ಶಾಂತಿ ಸಮಾಧಾನ ನಿಮಗೆ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ. ಆ ದೈವಿಕ ಶಾಂತಿ ಸಮಾಧಾನ ನಮ್ಮ ಹೃನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ಜ್ಞಾನೋಕ್ತಿ 28:1 ನಾವು ನೋಡ್ತೇವೆ, ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಯಾಗಿರುತ್ತಾನೆ. ಅಂದ್ರೆ ಇವನಿಗೆ ಒಂದು ಧೈರ್ಯ ಇತ್ತು. ಯಾವುದರ ಮೇಲೆ ಧೈರ್ಯ? ದೇವರ ವಾಕ್ಯದ ಮೇಲೆ ಧೈರ್ಯ, ದೇವರ ಪ್ರವಾದನೆ ಮೇಲೆ ಧೈರ್ಯ. ಏನದು ಧೈರ್ಯ? ತಿಬೇರಿಯ ಸರೋವರದ ಬಳಿ ಯೇಸು ಪುನರುತ್ಥಾನದ ನಂತರ ಪೇತ್ರನನ್ನ ಸಂಧಿಸಿ, ಪೇತ್ರ ನನ್ನನ್ನು ಪ್ರೀತಿಸುತ್ತೀಯಾ, ನನ್ನನ್ನು ಪ್ರೀತಿಸುತ್ತೀಯಾ ಎಂದು 3 ಬಾರಿ ಕೇಳಿ ತದನಂತರ ಹೇಳುತ್ತಾರೆ, ಇದುವರೆಗೂ ನಿನ್ನ ಇಷ್ಟದಂತೆ ನೀನು ಜೀವಿಸಿದೆ. ಯೋಹಾನ 21:18 ವೃದ್ಧಾಪ್ಯದಲ್ಲಿ, ನಿನಗೆ ವಯಸ್ಸಾದಾಗ, ವೃದ್ಧಾಪ ಕಾಲದಲ್ಲಿ ನಿನಗೆ ತಿಳಿಯದ ಬೇರೊಬ್ಬ ಪೋಷಕ ನಿನ್ನನ್ನು ಸೆರೆ ಹಿಡಿದು ನಿನಗೆ ಇಷ್ಟವಿಲ್ಲದ ಕಡೆ ನಿನ್ನನ್ನು ಮುನ್ನಡೆಸುತ್ತಾರೆ. ದೇವರ ಪ್ರವಾದನೆ ಸತ್ಯ, ದೇವರ ವಾಕ್ಯ ನೆರವೇರಿ ತೀರುವುದು. ಆದ ಕಾರಣ ಆ ವಾಕ್ಯದಲ್ಲಿ ವಿಶ್ವಾಸವಿಟ್ಟ ಮನ ಸುಸ್ಥಿರ, ಸುಭದ್ರ, ಅದಕ್ಕೆ ಭಯಭೀತಿ ಇರುವುದಿಲ್ಲ. ನೀವು ಹೇಳಿದ್ದೀರಲ್ಲವೇ, ನೀವು ಹೇಳಿದ್ದೀರಲ್ಲವೇ, ನೀವು ಹೇಳಿದ್ದೀರಲ್ಲವೇ. ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ ತಾನೆ. ಆ ವಾಕ್ಯನ ಪೇತ್ರ ನಂಬಿದ್ದ. ಓಹ್, ನನಗೆ ವೃದ್ಧಾಪ್ಯ ಆಗಿಲ್ಲ, ವೃದ್ಧಾಪ್ಯ ಬರೋ ತನಕ ನಾನು ಸಾಯೋದಿಲ್ಲ, ಬೇರೊಬ್ಬ ಪೋಷಕ ನನ್ನನ್ನು ಮುನ್ನಡೆಸುತ್ತಾನೆ. ರಾಜನ ಯೋಚನೆ ಎಷ್ಟರ ಮಟ್ಟಿಗೆ ದೇವರ ಚಿತ್ತವೇ ನೆರವೇರುವುದೆಂದು ನೆಮ್ಮದಿಯಿಂದ ನಿದ್ರಿಸಿದ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೆ, ನಾನು ನಿಮಗೆ ನನ್ನ ಶಾಂತಿ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ. ಅದು ಈ ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದಿರಿ. ಅಲ್ಲೋಲ ಕಲ್ಲೋಲವಾಗಿದ್ದ ಪ್ರವಾಹ ಮತ್ತು ಬಿರುಗಾಳಿಗಳನ್ನು ಗದರಿಸಿ ಪ್ರಶಾಂತವಾಗು ಎಂದು ಮೊರೆಯಿಟ್ಟಾಗ ಅದು ಸಂಪೂರ್ಣವಾಗಿ ವಿಧೇಯವಾಯಿತು. ಶಿಷ್ಯರು ಪ್ರಾಣಾಪಾಯದಿಂದ ಬಿಡುಗಡೆಯನ್ನು ಹೊಂದಿಕೊಂಡರು.
ಪೇತ್ರನು ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟಿದ್ದ ಕಾರಣ ಅವನ ಮನಸ್ಸು ನೆಮ್ಮದಿಯಾಗಿತ್ತು. ನಿನ್ನ ವಾಕ್ಯದಲ್ಲಿ ನಾನು ಭರವಸೆ ಇಟ್ಟಿದ್ದ ಕಾರಣ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ ಎಂದು ದಾವೀದರಸನು ನುಡಿಯುವ ರೀತಿಯಲ್ಲಿ ನಾವು ಸಹ ದೇವರ ಒಂದೊಂದು ವಾಕ್ಯವನ್ನ ಓದಿ ಬಾಯ್ಪಾಠ ಮಾಡಿ ಅದರ ಅರ್ಥವನ್ನ ಗ್ರಹಿಸಿಕೊಂಡು ಅದನ್ನ ನಮ್ಮ ಹೃದಯದಲ್ಲಿ ಬೇರೂರಲು ನಮಗೆ ಬೇಕಾದ ಕೃಪೆಯನ್ನ ನೀಡಿರಿ. ಯುವ ಜನತೆ ಪರಿಶುದ್ಧವಾಗಿ ಜೀವಿಸಲು ಹೇಗೆ ಸಾಧ್ಯ? ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವುದರಿಂದಲೇ. ನಾನು ಪಾಪದಲ್ಲಿ ಜಾರಿ ಹೋಗದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ದಾವೀದರಸ ನುಡಿದ ರೀತಿಯಲ್ಲಿ ನಾವು ಸಹ ಕಷ್ಟ, ಸಂಕಟ, ವೇದನೆ, ಶೋಧನೆಗಳು ಬಂದಾಗ ನರಮಾನವನು ನನಗೇನು ತಾನೇ ಮಾಡಲು ಸಾಧ್ಯ? ನನ್ನ ಯೇಸು ನನ್ನ ರಕ್ಷಕ, ನನ್ನ ಸಹಾಯಕ, ಆತನೇ ನನ್ನ ಪರವಾಗಿ ಹೋರಾಡಿ ದೇವರ ಚಿತ್ತವೇ ನನ್ನಲ್ಲಿ ನೆರವೇರುವುದು. ದೇವರ ಚಿತ್ತ ಅರಿತುಕೊಂಡಾಗ ನಮಗೆ ದೈವಿಕ ಶಾಂತಿ, ಸಮಾಧಾನ ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ, ಋನ್ಮನಗಳಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.